ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿ ಒನ್. ನಾವಿವತ್ತು 6ನೇ ತರಗತಿಯ 2ನೇ ಭಾಗದಲ್ಲಿರುವ ಪಾಠಗಳನ್ನು ನೋಡೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಅಧ್ಯಾಯ 12 ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು. ನೋಡ್ರಿ, ಭಾಗ 1ರಲ್ಲಿ ನಾವು ದಕ್ಷಿಣ ಭಾರತದ ಪ್ರಾಚೀನ ರಾಜಮನೆತನಗಳ ಬಗ್ಗೆ ನೋಡಿದ್ವಿ. ಇದರಲ್ಲಿ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳನ್ನು ನೋಡೋಣ. ಈ ಪ್ರಾಚೀನ ರಾಜಮನೆತನಗಳಲ್ಲಿ, ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳಲ್ಲಿ ನಾವು ಏನೇನೆಲ್ಲ ನೋಡ್ತೀವಿ ಅಂತ ಒಂದಿಷ್ಟು ಸಣ್ಣದಾಗಿ ನೋಟ್ಸ್ ಥರ ಕೊಟ್ಟಿದ್ದಾರೆ ನೋಡಿ. ಮೌರ್ಯ ಸಾಮ್ರಾಜ್ಯವು ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯವಾಗಿದೆ. ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಯಾವುದು ಅಂತ ಬಂದಾಗ ಅದು ಮೌರ್ಯ ಸಾಮ್ರಾಜ್ಯ. ವಿವಿಧ ಕ್ಷೇತ್ರಗಳಿಗೆ ಅದು ನೀಡಿದ ಕೊಡುಗೆ ಅಪೂರ್ವವಾದದ್ದು. ಆಮೇಲೆ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಈ ವಂಶದ ಶ್ರೇಷ್ಠ ಸಾಮ್ರಾಟರು ಆಗಿದ್ದಾರೆ. ಚಂದ್ರಗುಪ್ತ ಮೌರ್ಯ ಹಾಗೂ ಅಶೋಕ ಇವರ ಜೀವನ ಮತ್ತು ಸಾಧನೆಗಳನ್ನು ಇಲ್ಲಿ ವಿವರಿಸಲಾಗಿದೆ. ಆಮೇಲೆ ಕುಶಾನ ವಂಶದ ಪ್ರಸಿದ್ಧ ದೊರೆ ಕನಿಷ್ಕನ ಕೊಡುಗೆಗಳನ್ನು ಇಲ್ಲಿ ಸ್ಮರಿಸಲಾಗಿದೆ. ಕನಿಷ್ಕನು ಗಾಂಧಾರ ಶಿಲ್ಪಕಲೆಯನ್ನು ಭಾರತಕ್ಕೆ ಪರಿಚಯಿಸುತ್ತಾರೆ. ನಂತರ ಗುಪ್ತರಲ್ಲಿ ಶ್ರೇಷ್ಠ ದೊರೆಯಾದ ಸಮುದ್ರಗುಪ್ತನ ದಿಗ್ವಿಜಯ ಮತ್ತು 2ನೇ ಚಂದ್ರಗುಪ್ತನ ಕಾಲದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿನ ಅದ್ಭುತ ಮುನ್ನಡೆಯನ್ನು ಇಲ್ಲಿ ವಿವರಿಸಲಾಗಿದೆ. ಆಮೇಲೆ ಹರ್ಷವರ್ಧನ ಸಂಕಷ್ಟಮಯ ಕಾಲದಲ್ಲಿ, ಹರ್ಷವರ್ಧನ ಯಾರು? ಉತ್ತರ ಪ್ರದೇಶ್ವರ. ಅಲ್ಲಿ ಇಮ್ಮಡಿ ಪುಲಕೇಶಿ ಜೊತೆಗೆ ನರ್ಮದಾ ನದಿ ಕಾಳಗವನ್ನು ಮಾಡಿ ಆ ಕಾಳಗದಲ್ಲಿ ಇವರು ಸೋಲ್ತಾರೆ. ಇಮ್ಮಡಿ ಪುಲಕೇಶಿ ಇವರನ್ನ ಸೋಲಿಸ್ತಾರೆ. ಹಾಗಾಗಿ ಇಮ್ಮಡಿ ಪುಲಕೇಶಿ ದಕ್ಷಿಣದ ಪತೇಶ್ವರ ಆದರೆ ಇವರು ಉತ್ತರದ ಪತೇಶ್ವರ ಆಗಿರ್ತಾರೆ. ಈ ಹರ್ಷವರ್ಧನನಿಗೆ ಇರುವ ಬಿರುದು ಅದು. ಸಾಮ್ರಾಜ್ಯವನ್ನು ರಕ್ಷಿಸಿದ ಬಗೆ ಮತ್ತು ಬೌದ್ಧ ಧರ್ಮದ ಏಳಿಗೆಗೆ ಸಲ್ಲಿಸಿದ ಕಾಣಿಕೆಯನ್ನು ಪರಿಚಯಿಸಲಾಗಿದೆ. ಆಮೇಲೆ ಸಾಮಾನ್ಯ ಶಕ 620ರಿಂದ 1200ರ ಕಾಲಾವಧಿಯಲ್ಲಿ ಕಾರ್ಕೋಟ, ಅಹೋಮ್ ಮತ್ತು ರಜಪೂತ ವಂಶಗಳ ಇತಿಹಾಸ, ಅವರ ಆರ್ಥಿಕ ಆಮೇಲೆ ಸಾಮಾಜಿಕ ಸಾಹಿತ್ಯಿಕ ಕೊಡುಗೆಗಳನ್ನು ಇಲ್ಲಿ ತಿಳಿಸಲಾಗಿದೆ. ಜೊತೆಗೆ ರಜಪೂತರ ಪ್ರಮುಖ ವಂಶಗಳಾದ ಗುರ್ಜರ ಪ್ರತಿಹಾರರು, ಚೌಹಾಣರು, ಪಾಲರು, ಪ್ರತಿಹಾರರು ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ಓಕೆ, ಇದಿಷ್ಟು ಸ್ಮಾಲ್ ನೋಟ್ಸ್. ಅಂದರೆ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳಲ್ಲಿ ನಾವು ಏನೇನೆಲ್ಲ ಓದ್ತೀವಿ ಅನ್ನೋದು ಈ ನೋಟ್ಸಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮೌರ್ಯ ಸಾಮ್ರಾಜ್ಯ. ನಮ್ಮ ರಾಷ್ಟ್ರಧ್ವಜದ ನಡುವೆ ಒಂದು ಚಕ್ರವಿದೆ ನೋಡ್ರಿ, ಇಲ್ಲಿ ಐತಲ್ಲ ರಾಷ್ಟ್ರಧ್ವಜ. ಇದರಲ್ಲಿ ಇದು ಚಕ್ರ ಐತಲ್ಲ, ಇದು ಅದರ ಹೆಸರು ಏನು ಅಂತಂದ್ರೆ ಅಶೋಕ ಚಕ್ರ ಅಂತ ಕರೀತಾರೆ. ಇದಕ್ಕೆ ಅಶೋಕ ಚಕ್ರ ಅಂತ ಕರೀತಾರೆ. ಪ್ರಗತಿಯ ಸಂಕೇತವಾಗಿ ನಮ್ಮ ಧ್ವಜದಲ್ಲಿ ಅದನ್ನ ಅಳವಡಿಸಲಾಗಿದೆ. ಇದು ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಈ ಚಕ್ರ ಯಾವುದರ ಸಂಕೇತವಾಗಿದೆ ಅಂದ್ರೆ ಅದು ಪ್ರಗತಿಯ ಸಂಕೇತವಾಗಿದೆ. ಇದು ಈ ಅಶೋಕನು ಮೌರ್ಯ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧ ರಾಜ ಆಗಿರ್ತಾರೆ. ಸೊ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಇದಿಷ್ಟು ಅಶೋಕನ ಈ ಸಾಮ್ರಾಜ್ಯದ ಗಡಿಯಾಗಿತ್ತು ನೋಡ್ರಿ. ಅಂದ್ರೆ ಇದಿಷ್ಟು ಅಶೋಕ ಸಾಮ್ರಾಜ್ಯದ ಗಡಿ ಒಳಗಡೆ ಬರ್ತಕ್ಕಂಥ ಪ್ರದೇಶಗಳಾಗಿದ್ದವು. ಓಕೆ, ನೆಕ್ಸ್ಟ್ ನೋಡೋಣ. ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದಾಗ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಆಗಿದ್ದಾರೆ. ಚಂದ್ರಗುಪ್ತನು ಒಬ್ಬ ಸಾಹಸಿ ಯುವಕ ಆಗಿರ್ತಾರೆ. ತಕ್ಷಶಿಲೆಯ ವಿಷ್ಣುಗುಪ್ತ ಅಂತಂದ್ರೆ ಕೌಟಿಲ್ಯನಿಗೆ ಇನ್ನೊಂದು ಹೆಸರೇ ವಿಷ್ಣುಗುಪ್ತ ಆಗಿದೆ. ಈ ವಿಷ್ಣುಗುಪ್ತ ನಂದ ವಂಶದ ರಾಜನಾದ ಧನನಂದನಿಂದ ಅವಮಾನಿತನಾಗಿದ್ದನು. ಚಾಣಕ್ಯನು ಕುಟಿಲ ತಂತ್ರಗಳಲ್ಲಿ ನಿಪುಣನೂ ಆದ ವಿಷ್ಣುಗುಪ್ತನಿಗೆ ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳು ಇದ್ದವು. ಈ ಕೌಟಿಲ್ಯ ಹೇಗಿರ್ತಾನೆ? ಚಾಣಾಕ್ಷನೂ ಆಗಿರ್ತಾನೆ, ಆಮೇಲೆ ತಂತ್ರಗಳಲ್ಲಿ ನಿಪುಣನೂ ಆಗಿರ್ತಾನೆ. ಆದ್ದರಿಂದ ಈತನಿಗೆ ಚಾಣಕ್ಯ, ಆಮೇಲೆ ಚಾಣಕ್ಯ,
ಕೌಟಿಲ್ಯ ಅಂತಲೂ ಈ ವಿಷ್ಣುಗುಪ್ತನಿಗೆ ಕರಿತಾ ಇರ್ತಾರೆ. ಈತನು ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿಯನ್ನು ನೀಡಿ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾಗ್ತಾನೆ. ಈ ವೇಳೆಗೆ ಧನನಂದನು ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸಲು ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯವಾಯಿತು. ಹೀಗೆ ಚಂದ್ರಗುಪ್ತ ಮೌರ್ಯನು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ. ಈ ಪಾಟಲಿಪುತ್ರ ಈಗ ಈ ಪ್ರೆಸೆಂಟ್ ಏನಂತ ಕರೀತಾರೆ ಅಂದರೆ ಪಾಟ್ನಾ ಅಂತ ಕರೀತಾರೆ. ಇದು ಬಿಹಾರ ರಾಜ್ಯದ ರಾಜಧಾನಿಯಾಗಿದೆ. ನೋಡ್ರಿ ಈ ಚಂದ್ರಗುಪ್ತ ಮೌರ್ಯ ಇದನ್ನಲ್ಲ, ಫಸ್ಟಿಗೆ ಒಬ್ಬ ದನ ಕಾಯೋ ಹುಡುಗ ಆಗಿರ್ತಾನೆ. ಈ ಧನನಂದನಿಂದ ಯಾವಾಗ ಈ ವಿಷ್ಣುಗುಪ್ತ ಅವಮಾನಕ್ಕೊಳಗಾಗಿ ಬರ್ತಾನಲ್ಲ, ಆವಾಗ ಚಂದ್ರಗುಪ್ತ ಮೌರ್ಯ ದನ ಕಾಯೋದನ್ನು ನೋಡಿ ಆತನಲ್ಲಿ ಇರ್ತಕ್ಕಂಥ ಚಾಣಾಕ್ಷತೆಯನ್ನು ನೋಡಿ ಈ ಹುಡುಗ ಆದರೆ ಸರಿ ಹೋಗ್ತಾನೆ ಅಂತ ಆತನಿಗೆ ಯುದ್ಧ ತರಬೇತಿ ಎಲ್ಲ ನೀಡಿ ಈ ನಂದ ವಂಶದ ವಿರುದ್ಧ ಏನು ದಾಳಿ ಮಾಡೋದಕ್ಕೆ ಟ್ರೈನ್ ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ ಈತನಿಗೆ. ಸೊ ಹೀಗೆ ಚಂದ್ರಗುಪ್ತ ಮೌರ್ಯ ತನ್ನ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ನಂತರ ಚಂದ್ರಗುಪ್ತ ಮೌರ್ಯನು ಬೃಹತ್ ಸೇನೆಯನ್ನು ಸಂಘಟಿಸಿ ವಾಯುವ್ಯ ಭಾರತದ ಕಡೆಗೆ ನುಗ್ಗಿದನು. ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರನು ಈ ಮೊದಲು ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಅವನ ಪ್ರತಿನಿಧಿ ಸೆಲ್ಯೂಕಸ್ ನೋಡಿಕೊಳ್ಳುತ್ತಿದ್ದನು. ಅಂದರೆ ಅಲೆಕ್ಸಾಂಡರ್ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಗಳನ್ನು ತನ್ನ ಪ್ರತಿನಿಧಿಯಾದ ಸೆಲ್ಯೂಕಸ್ನಿಗೆ ನೋಡ್ಕೊಳ್ಳೋಕ್ಕೆ ಇಲ್ಲೇ ಬಿಟ್ಟು ಹೋಗಿರ್ತಾನೆ ಅಲೆಕ್ಸಾಂಡರು. ಚಂದ್ರಗುಪ್ತ ಮೌರ್ಯನ ಸೈನ್ಯದ ಎದುರು ಸೋತ ಸೆಲ್ಯೂಕಸ್ ಅವನೊಡನೆ ಒಪ್ಪಂದಕ್ಕೆ ಮುಂದಾದನು. ಅಫ್ಘಾನಿಸ್ತಾನ, ಬಲೂಚಿಸ್ತಾನ ಮತ್ತು ಸಿಂಧ್ನ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡಿದನಲ್ಲದೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಯಾರು? ಈ ಸೆಲ್ಯೂಕಸ್. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸ್ನಿಗೆ ಬಳುವಳಿಯಾಗಿ ನೀಡ್ತಾನೆ. ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸ್ ಎಂಬ ರಾಯಭಾರಿನ ಕಳಿಸ್ತಾನೆ. ಈ ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸ್ ಎಂಬ ರಾಯಭಾರಿಯನ್ನು ಕಳಿಸ್ತಾರೆ. ಈ ಮೆಗಸ್ತನೀಸ್ ಇಂಡಿಕಾ ಎಂಬ ಕೃತಿಯನ್ನು ಬರೆದು ಇಲ್ಲಿನ ತನ್ನ ಅನುಭವಗಳನ್ನು ಈ ಇಂಡಿಕಾ ಎಂಬ ಗ್ರಂಥದಲ್ಲಿ ದಾಖಲಿಸ್ತಾರೆ. ಈ ಮೆಗಸ್ತನೀಸ್ ವಿಷ್ಣುಗುಪ್ತ ಅಥವಾ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿಯಾಗಿದ್ದನು. ಚಂದ್ರಗುಪ್ತ ಮೌರ್ಯನಿಗೆ ಯುದ್ಧ ತರಬೇತಿ ನೀಡಿ ಅವನಿಗೆ ಒಂದು ಸಾಮ್ರಾಜ್ಯ ಕಟ್ಟೋ ಥರ ಮಾಡಿ ಅವಂದ ಮಂತ್ರಿಯಾಗಿ ಈತ ಕೌಟಿಲ್ಯ ಇರ್ತಾನೆ. ನೋಡ್ರಿ, ಈತನು ಬರೆದ ಅರ್ಥಶಾಸ್ತ್ರ ಕೃತಿಯು ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತದೆ. ಲೋಕಪ್ರಸಿದ್ಧವಾದ ಈ ಕೃತಿಯು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟಮೊದಲು ದೊರಕಿತು. ಅದನ್ನು ಕಂಡುಹಿಡಿದವರು ಯಾರು ಅಂತಂದರೆ ಆರ್ ಶ್ಯಾಮಶಾಸ್ತ್ರಿ ಎಂಬ ವಿದ್ವಾಂಸ. ನೋಡ್ರಿ, ಇದು ಎಕ್ಸಾಮಿಗೆ ಕೇಳಿದಾರೆ ನೋಡ್ರಿ ಈ ಹಿಂದೆ. ಯಾವುದು ಅಂತಂದರೆ ಅರ್ಥಶಾಸ್ತ್ರ ಪ್ರತಿಯನ್ನು ಯಾರು ಸಂಶೋಧಿಸಿದರು ಅಂತ ಕೇಳಿದ್ದಾರೆ. ಆರ್ ಶ್ಯಾಮಶಾಸ್ತ್ರಿ. ಇದು ಎಲ್ಲಿ ಸಂಶೋಧಿಸಲಾಗಿದೆ ಅಂತಂದರೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ. ಈ ಎರಡೂ ಸಹ ಕ್ವಶನ್ಸ್ ಆಗಿದ್ದಾವೆ. ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಕ್ವಶನ್ಸ್ ಆಗಿದೆ ಇವೆರಡು. ಓಕೆ, ನೆಕ್ಸ್ಟ್ ನೋಡೋಣ. ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಸ್ವೀಕರಿಸಿದನು. ಚಂದ್ರಗುಪ್ತ ಮೌರ್ಯ ಜೈನ ಧರ್ಮ ಸ್ವೀಕಾರ ಮಾಡಿದರೆ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ತನ್ನ ಕೊನೆಯ ದಿನಗಳಲ್ಲಿ ಈತ ಮೈಸೂರಿನ ಇವಾಗೇನು ಶ್ರವಣ ಬೆಳಗೊಳ ಐತಲ್ಲ, ಅಲ್ಲಿ ಹೋಗಿ ತನ್ನ ಕೊನೆಯ ದಿನಗಳನ್ನು ಕಳೀತಾನೆ. ಅಲ್ಲಿ ಹೋಗಿ ಜೈನ ಧರ್ಮದಲ್ಲಿ ಒಂದು ವ್ರತ ಬರುತ್ತೆ, ಸಲ್ಲೇಖನ ವ್ರತ ಅಂತ. ಸಲ್ಲೇಖನ ವ್ರತ ಅಂತಂದ್ರೇನು? ಊಟ ತಿಂಡಿ ಎಲ್ಲ ಬಿಟ್ಟು ಬಿಡೋದು, ಸಾಯೋವರೆಗೂ ಎಲ್ಲ ಬಿಟ್ಟು ನಿರಾಹಾರವಾಗಿ ಇರೋದು. ಅದಕ್ಕೆ ಸಲ್ಲೇಖನ ವ್ರತ ಅಂತಾರೆ. ಇದನ್ನು ಸಹ ಕೇಳಿದಾರೆ ನೋಡ್ರಿ ಹಿಂದೆ ಎಕ್ಸಾಮಲ್ಲಿ. ಸಲ್ಲೇಖನ ವ್ರತ ಯಾವ ಧರ್ಮದಲ್ಲಿ ಪ್ರಸಿದ್ಧಿಯಾಗಿದೆ ಅಂತ. ಅದು ಜೈನ ಧರ್ಮದಲ್ಲಿ. ಇದೇ ವ್ರತನ ಆಚರಣೆ ಮಾಡಿ ಚಂದ್ರಗುಪ್ತ ಮೌರ್ಯ ತನ್ನ ದೇಹ ತ್ಯಾಗ ಮಾಡ್ತಾರೆ ಶ್ರವಣ ಬೆಳಗೊಳದಲ್ಲಿ. ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಜೈನ ಯತಿಗಳೊಡನೆ
ಕರ್ನಾಟಕಕ್ಕೆ ಬಂದನು. ಜೈನ ಯತಿಗಳೊಡನೆ ಕರ್ನಾಟಕಕ್ಕೆ ಬರ್ತಾರೆ ಚಂದ್ರಗುಪ್ತ ಮೌರ್ಯ. ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ವ್ರತವನ್ನು ಕೈಗೊಂಡು ದೇಹ ತ್ಯಾಗ ಮಾಡಿದನು. ಇಲ್ಲಿದೆ ನೋಡ್ರಿ. ಬಿಂದುಸಾರನು ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾರೆ. ಚಂದ್ರಗುಪ್ತ ಮೌರ್ಯನ ಮಗ ಯಾರು? ಬಿಂದುಸಾರ. ಈ ಬಿಂದುಸಾರನ ಮಗನೇ ಅಶೋಕ ಸಾಮ್ರಾಟ ನೋಡ್ರಿ. ಈತ 25 ವರ್ಷಗಳ ಕಾಲ ಈ ಆಳ್ವಿಕೆಯನ್ನು ಮಾಡ್ತಾರೆ ಬಿಂದುಸಾರ. ನೆಕ್ಸ್ಟ್ ಬರೋರು ಅಶೋಕ ಸಾಮ್ರಾಟ, ದಿ ಗ್ರೇಟ್ ಅಶೋಕ. ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನು. ಜಗತ್ತಿನ ಇತಿಹಾಸದಲ್ಲಿ ಅವನಿಗೆ ವಿಶಿಷ್ಟ ಸ್ಥಾನವಿದೆ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಯಾರು ಅಂತಂದರೆ ಅದು ಅಶೋಕ. ಈ ಅಶೋಕ ಫಸ್ಟು ಅಂದರೆ ಇದು ಸಿಂಹಾಸನಕ್ಕೆ ಏರಿದಾದ ಮೇಲೆ ಬಹಳ ಕ್ರೂರಿಯಾಗಿರ್ತಾನೆ. ಈ ಕಳಿಂಗ ಯುದ್ಧ ಅಂತ ನಡೀತದೆ. ಕಳಿಂಗ ಯುದ್ಧ ಆದಮೇಲೆ ಈತನಿಗೆ ಮನ ಪರಿವರ್ತನೆಯಾಗಿ ಫುಲ್ಲು ಏನೋ ಸೈಲೆಂಟ್ ಆಗಿಬಿಡ್ತಾರೆ ಇವರು ಅಶೋಕ. ಇವ್ರ ಬಗ್ಗೆ ಮುಂದೆ ಬರುತ್ತೆ ನೋಡೋಣ. ಅಶೋಕನ ಶಾಸನಗಳು. ಭಾರತದ ಉಪಖಂಡದ ಉದ್ದಗಲಕ್ಕೂ ನೂರಾರು ಅಶೋಕನ ಶಾಸನಗಳು ಹರಡಿಕೊಂಡಿವೆ. ಈ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ನಾವು ನೋಡ್ತೀವಿ. ಅಂದರೆ ಈ ಅಶೋಕನ ಶಾಸನಗಳು ಪ್ರಧಾನವಾಗಿ ಯಾವ ಲಿಪಿಯಲ್ಲಿವೆ ಮತ್ತು ಯಾವ ಭಾಷೆಯಲ್ಲಿದೆ ಅಂತ 2016 TET ನಲ್ಲಿ ಕೇಳಿದ್ರು ನೋಡ್ರಿ. ಅಂದರೆ ಹೇಳಿಕೆ ರೂಪದಲ್ಲಿ ಕೇಳಿದ್ರು. ಕೆಳಗಡೆ ಕೊಟ್ಟಿದ್ರೆ ಒಂದೊಂದು ಆಪ್ಷನ್ನು. ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ, ಆಮೇಲೆ ಪ್ರಾಕೃತ ಭಾಷೆಯಲ್ಲಿವೆ ಅಂತ ಈ ಥರ ಕೊಟ್ಟಿದ್ರು ನೋಡ್ರಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ಈ ನೆಕ್ಸ್ಟ್ ಏನು TET ಎಕ್ಸಾಮ್ ನಡೀತದಲ್ಲ, ಈ ಲಾಸ್ಟ್ ಟೈಮ್ ಹೆಂಗೆ ನಡೆದೈತಲ್ಲ ಕ್ವಶನ್ಸು ಹೇಳಿಕೆ ರೂಪದಲ್ಲಿ, ಸೇಮ್ ಅದೇ ಥರನೇ ಇರುತ್ತೆ. ಸೊ ಹೇಳಿಕೆ ರೂಪದಲ್ಲೇ ನೀವು ಈ ಬುಕ್ಸನ್ನು ಓದ್ಕೊಳ್ರಿ. ಒನ್ಲೈನ್ ಮೆಥಡ್ ಇವಾಗೆಲ್ಲ ಹೊಂಟೋಯ್ತು, ಅದೇನು ವರ್ಕ್ ಆಗಲ್ಲ ಇನ್ನು ಮುಂದೆ. ಸೊ ಇದೇ ಥರ ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಬರ್ತಾವೆ ಅಂತಲೇ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಓದಿದರೆ ನಿಮಗಲ್ಲಿ ಎಕ್ಸಾಮ್ ಹಾಲಲ್ಲಿ ಈಸಿ ಆಗುತ್ತೆ. ಒನ್ಲೈನ್ ಕ್ವಶನ್ ಆನ್ಸರ್ ಥರ ಓದ್ಕೊಂಡ್ರೆ ಎಕ್ಸಾಮ್ ಹಾಲಲ್ಲಿ ನಿಮಗೆ ಬಹಳ ಕಷ್ಟ ಆಗುತ್ತೆ ಎಕ್ಸಾಮ್ ಫೇಸ್ ಮಾಡೋದಕ್ಕೆ. ಓಕೆ, ಕರ್ನಾಟಕದ 9 ಸ್ಥಳಗಳಲ್ಲಿ, ಎಷ್ಟು ಸ್ಥಳಗಳಲ್ಲಿ? 9 ಸ್ಥಳಗಳಲ್ಲಿ 17 ಶಾಸನಗಳು, ಈ ಅಶೋಕನ ಶಾಸನಗಳು ದೊರೆತಿವೆ. ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾಗಿದೆ. ಈ ಮಸ್ಕಿ ಶಾಸನ ಎದಕ್ಕೆ ಪ್ರಮುಖವಾಗಿದೆ ಅಂತಂದರೆ, ಈ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಅಶೋಕನ ಶಾಸನಗಳು ದೊರೆತಿದ್ದಾವೆ. ಬಟ್ ಇದು ಅಶೋಕನಿಗೆ ಸಂಬಂಧಪಟ್ಟಿರೋ ಶಾಸನಗಳಂತ ಎಲ್ಲೂ ಸಹ ಕಂಡು ಬಂದಿಲ್ಲ. ಅದು ಕಂಡು ಬಂದಿರೋದೇ ಈ ಮಸ್ಕಿ ಶಾಸನದಲ್ಲಿ ಸಿಕ್ಕಿರೋದು. ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಇತ್ತು. ಆವಾಗಲೇ ಈ ಹಿಂದೆ ಸಿಕ್ಕಿರ್ತಕ್ಕಂಥ ಎಲ್ಲ ಶಾಸನಗಳು ಸಹ ಈ ಅಶೋಕನಿಗೆ ಸಂಬಂಧಪಟ್ಟಿರೋದಂತ ಈ ಮಸ್ಕಿ ಶಾಸನದಿಂದ ತಿಳಿದು ಬಂದಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ನೋಡ್ರಿ. ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಮಸ್ಕಿ ಶಾಸನ ಯಾವ ಒಂದು ಶಾಸನದಿಂದ ಈ ಹಿಂದೆ ದೊರೆತಿರ್ತಕ್ಕಂಥ ಎಲ್ಲ ಶಾಸನಗಳು ಅಶೋಕನಿಗೆ ಸಂಬಂಧಪಟ್ಟಿರೋದು ಅಂತ ಗೊತ್ತಾಗಿದೆ ಅಂತ ಕೇಳಿದ್ರು. ಅದು ಮಸ್ಕಿ ಶಾಸನ. ಏಕೆಂದರೆ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿದೆ. ನೋಡ್ರಿ, ಇಲ್ಲಿದೆ ನೋಡ್ರಿ ಪಾಯಿಂಟ್. ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿತು. ಆವರೆಗಿನ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಎಂದಷ್ಟೇ ಇತ್ತು. ನೋಡ್ರಿ, ಆವರೆಗಿನ ಶಾಸನಗಳಲ್ಲಿ ಏನಂತ ಇತ್ತು? ದೇವನಾಂಪ್ರಿಯ ಪ್ರಿಯದರ್ಶಿ ಅಂತ ಮಾತ್ರ ಇತ್ತು. ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಇರಲಿಲ್ಲ. ಬಟ್ ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅನ್ನೋ ಒಂದು ಹೆಸರು ಉಲ್ಲೇಖ ಆಗಿತ್ತು. ಇದರಿಂದಾಗಿ ಅಶೋಕನೇ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬುದಾಗಿ ತಿಳಿದು ಬಂದಿತು. ಅಶೋಕನ ಶಾಸನಗಳಿಂದ ಅವನ ಜೀವನ, ಸಾಧನೆ ಮತ್ತು ಸಾಮ್ರಾಜ್ಯದ ವ್ಯಾಪ್ತಿ ಮೊದಲಾದ ಅಂಶಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಸಹಾಯಕವಾಯಿತು. ಇಲ್ಲಿದೆ ನೋಡ್ರಿ, ಅಶೋಕನ ಉಬ್ಬು ಶಿಲ್ಪ. ಇದು ಕನಗನಹಳ್ಳಿಯಲ್ಲಿ ಕಂಡುಬರುತ್ತೆ. ಇದು ಕೇಳಿದ್ದಾರೆ ನೋಡ್ರಿ ಎಕ್ಸಾಮಲ್ಲಿ.
ಅಶೋಕನ ಉಬ್ಬು ಶಿಲ್ಪ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರು. ಇದು ಕನಗನಹಳ್ಳಿ, ಇದು ಇಂಪಾರ್ಟೆಂಟ್ ನೋಡ್ರಿ. ಈ ಮೌರ್ಯ ಸಾಮ್ರಾಜ್ಯನೇ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿ ವರ್ಷ TET-ನಲ್ಲಿ ಒಂದಲ್ಲ ಒಂದು ಕ್ವಶನ್ ಇಟ್ಟೇ ಇಡ್ತಾರೆ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಅಶೋಕನ ಶಾಸನ ಸನ್ನತಿ. ಈ ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಎಂಬಲ್ಲಿ ಈ ಅಶೋಕನ ಶಾಸನ ಈಗಿದೆ ನೋಡ್ರಿ. ಇದು ಅಶೋಕನ ಶಾಸನ, ಇದು ಸನ್ನತಿನಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಇಂದಿಗೆ 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸೆಪ್ ನೋಡ್ರಿ ಅಶೋಕನ ಶಾಸನವನ್ನ ಮೊದಲ ಬಾರಿಗೆ ಓದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಇವರೇ, ಜೇಮ್ಸ್ ಪ್ರಿನ್ಸೆಪ್. ಈ ಜೇಮ್ಸ್ ಪ್ರಿನ್ಸೆಪ್ ಎಂಬ ಬ್ರಿಟಿಷ್ ಅಧಿಕಾರಿಯು ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸನಗಳನ್ನ ಓದಿದರು. ಇದು ಸಹ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನೋಡ್ರಿ. ಈ TET ಎಕ್ಸಾಮ್ ಅಲ್ಲೇ ಕೇಳಿದ್ದಾರೆ. ಯಾವ ವರ್ಷ ಅಂತ ನಂಗೆ ನೆನಪಿಲ್ಲ, ಬಟ್ TET-ನಲ್ಲೇ ಕೇಳಿದ್ದಾರೆ. ಅಶೋಕನ ಶಾಸನಗಳನ್ನ ಓದಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಅದು ಜೇಮ್ಸ್ ಪ್ರಿನ್ಸೆಪ್. ಇದು ಎಷ್ಟರಲ್ಲಿ ಅಂದ್ರೆ ಸುಮಾರು 1823 ಇಷ್ಟೇ ಆಸುಪಾಸಲ್ಲಿ ಇರಬಹುದು. ಇಸ್ವಿ ಅಷ್ಟು ಸರಿಯಾಗಿ ನೆನಪಾಗ್ತಾ ಇಲ್ಲ. 1823 ಮೇ ಬಿ ಇರಬಹುದು. ಒಂದ್ಸರಿ ನೋಡ್ಕೊಳ್ರಿ. ಇದು ಓಲ್ಡ್ ಈ ಹೈಸ್ಕೂಲ್ ಬುಕ್ಸ್ ಇದಾವಲ್ಲ ಅದರಲ್ಲಿ ಇದೆ, ಇದರಲ್ಲಿ ಇಲ್ಲ. ಆ ಮೊದಲು ಯಾರೂ ಓದಲಾಗಿರಲಿಲ್ಲ. 6 ಶತಮಾನಗಳಿಗೂ ಹಿಂದೆ ದೆಹಲಿ ಸುಲ್ತಾನನಾದ ಫಿರೋಜ್ ಶಾ ತುಘಲಕ್ನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನ ನಡೆಸಿ ವಿಫಲನಾಗಿದ್ದ. ಅಂದ್ರೆ ಫಿರೋಜ್ ಶಾ ತುಘಲಕ್ ಅಶೋಕನ ಶಾಸನವನ್ನ ಓದಿಸೋಕೆ ಟ್ರೈ ಮಾಡಿದ್ರು, ಬಟ್ ಆಗಿಲ್ಲ. ಈ ಜೇಮ್ಸ್ ಪ್ರಿನ್ಸೆಪ್ ಅನ್ನೋರು ಈತ ಅಶೋಕನ ಶಾಸನಗಳನ್ನ ಓದಿದ್ದಾರೆ. ಕಳಿಂಗ ಯುದ್ಧ ಬಂತು ನೋಡ್ರಿ. ಅಶೋಕನ ಜೀವನದಲ್ಲಿ ನಡೆದಿರತಕ್ಕಂಥ ಒಂದು ಪ್ರಮುಖ ಘಟನೆ ಅಂದ್ರೆ ಈ ಕಳಿಂಗ ಯುದ್ಧ ಎಂದರೆ ತಪ್ಪಾಗಲ್ಲ. ಈ ಕಳಿಂಗ ಯುದ್ಧದಿಂದನೇ ಅಶೋಕನು ತುಂಬಾ ಚೇಂಜ್ ಆಗ್ಬಿಡ್ತಾನೆ. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ, ಇದು ಸಹ ಕೇಳಿದ್ದಾರೆ ನೋಡ್ರಿ ಎಕ್ಸಾಮ್ ಅಲ್ಲಿ. ಅಶೋಕನು ಅಧಿಕಾರಕ್ಕೆ ಬಂದ ಎಷ್ಟನೇ ವರ್ಷದಲ್ಲಿ ಈ ಕಳಿಂಗ ಯುದ್ಧ ನಡೀತು ಅಂತ ಕೇಳಿದ್ದಾರೆ. 8ನೇ ವರ್ಷದಲ್ಲಿ ನೋಡ್ರಿ, ನೆನಪಲ್ಲಿ ಇಟ್ಕೊಳ್ರಿ. 8ನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಅದು ಅವನ ಜೀವನದ ಮಹತ್ವದ ಘಟನೆಯಾಗಿದೆ. ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯದ ಭಾಗವಾಗಿತ್ತು. ಇಂದಿನ ಒಡಿಶಾ ರಾಜ್ಯದ ಭಾಗ ಕಳಿಂಗ ಅಂತ ಬರುತ್ತೆ ಅಲ್ಲಿ. ಇದರ ಮೇಲೆ ಅಶೋಕನು ಯುದ್ಧ ನಡೆಸಿದನು. ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಳ್ತಾರೆ. ಆಮೇಲೆ ಲಕ್ಷಾಂತರ ಜನರು ಗಾಯಗೊಳ್ತಾರೆ. 1.5 ಲಕ್ಷ ಶತ್ರು ಸೈನಿಕರು ಬಂಧಿತರಾಗ್ತಾರೆ. ಆಮೇಲೆ ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳನ್ನ ಅಶೋಕ ನೋಡಿ ಆತನ ಮನ ಕಲುಕಿದಂಗೆ ಆಗ್ಬಿಡುತ್ತೆ. ಇದರಿಂದ ಮನನೊಂದ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು. ಅಂದ್ರೆ ಇಷ್ಟೆಲ್ಲ ಸಾವು ನೋವು ಆಗಿದಾವಲ್ಲ, ಬೇಡ ಅಂತ ತನ್ನ ಮನಸ್ಸು ಪರಿವರ್ತನೆ ಆಗಿ ಇನ್ ಮುಂದೆ ನಾನು ಯುದ್ಧನೇ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಈ ರೀತಿ ಮನ ಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿಯೇ ಇಲ್ಲ. ಅಂದ್ರೆ ಈ ತರ ಮನ ಪರಿವರ್ತನೆಗೊಂಡು ಯುದ್ಧನೇ ಮಾಡಬಾರ್ದು ಅನ್ನೋ ನಿರ್ಧಾರ ಕೈಗೊಂಡ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಶೋಕ ಮಾತ್ರ ಅನ್ನೋದು ಇದ್ರ ಅರ್ಥ ಆಗುತ್ತೆ. ಅಂದ್ರೆ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ ಅಂದ್ರೆ ಈ ಅಶೋಕನ ನಂತರ ಬೇರೆ ಯಾರು ಈ ತರ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನ ಹಿಡಿದು ಸಾಮ್ರಾಟ ಅಶೋಕನನ್ನ ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗುತ್ತಿತ್ತು. ನೋಡ್ರಿ ಎಷ್ಟು ಚೆನ್ನಾಗಿ ಇವರು ತಮ್ಮ ಮನ ಪರಿವರ್ತನೆಯನ್ನ ಮಾಡ್ಕೊಂತಾರೆ ಆ ಯುದ್ಧದ ಸಂಗತಿಗಳನ್ನ ನೋಡಿ. ಇಲ್ಲಿದೆ ನೋಡ್ರಿ. ಉಬ್ಬು ಶಿಲ್ಪಗಳಲ್ಲಿ ಯುದ್ಧ ಸನ್ನಿವೇಶದ ದೃಶ್ಯಗಳು ಕನಗನಹಳ್ಳಿಯಲ್ಲಿ ಕಂಡುಬರುತ್ತದೆ. ಅಂದ್ರೆ ಈ ಅಶೋಕನ ಉಬ್ಬು ಶಿಲ್ಪ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಕನಗನಹಳ್ಳಿನೇ. ಉಬ್ಬು ಶಿಲ್ಪಗಳಲ್ಲಿ ಈ ಯುದ್ಧದ ಸನ್ನಿವೇಶದ ದೃಶ್ಯಗಳು ಸಹ ಇಲ್ಲೇ ಕಂಡು ಬರ್ತವೆ ನೋಡ್ರಿ. ಇಲ್ಲಿದೆ ನೋಡ್ರಿ, ಇಲ್ಲಿ ಕಾಣಿಸ್ತದಲ್ಲ, ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಧರ್ಮ ಪ್ರಸಾರ ಮಾಡೋದು. ಧರ್ಮ ಪ್ರಸಾರ. ಅಶೋಕನು ಬೌದ್ಧ ಧರ್ಮದತ್ತ ಆಕರ್ಷಿತನಾಗಿ ಆ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ಧರ್ಮದ ಸಂದೇಶಗಳನ್ನ ಪ್ರಜೆಗಳಿಗೆ ಸಾರ ಹೊರಟನು. ಅಂದ್ರೆ ಪ್ರಜೆಗಳಲ್ಲಿ ಈ ಬೌದ್ಧ ಧರ್ಮದ ಬಗ್ಗೆ ಪ್ರಚಾರವನ್ನ ಮಾಡ್ತಾನೆ ಈ ಅಶೋಕನು. ಗುರು ಹಿರಿಯರು ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು. ಆಮೇಲೆ ಕರುಣೆ, ಔದಾರ್ಯ, ಸತ್ಯಸಂಧತೆಗಳಿಂದ ಕೂಡಿರಬೇಕು. ಹಿಂಸೆ, ಕೋಪ, ಮಾತ್ಸರ್ಯ ಮೊದಲಾದವುಗಳನ್ನ ತೊರೆಯಬೇಕು ಅಂತ ಅಶೋಕನು ಸಾರ್ತಾನೆ.
ಅಶೋಕನು ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಸ್ತಾರೆ. ನೋಡ್ರಿ, ಇದು ತುಂಬಾ ಇಂಪಾರ್ಟೆಂಟು. ಈ ಲಾಸ್ಟ್ ಟೈಮ್ ಏನು TET ಎಕ್ಸಾಮ್ ನಡೀತಲ್ಲ, ಅದರಲ್ಲಿ ಕೇಳಿದಾರೋ ಇಲ್ಲೋ ಅಷ್ಟು ನೆನಪಿಲ್ಲ. ಬಟ್ ಈ ಹಿಂದೆ ನಡೆದಿರ್ತಕ್ಕಂಥ ಪ್ರತಿ TET ಎಕ್ಸಾಮಲ್ಲೂ ಈ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತಿತ್ತು ನೋಡ್ರಿ. ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ 3ನೇ ಬೌದ್ಧ ಸಮ್ಮೇಳನವನ್ನು ಪಾಟಲಿಪುತ್ರದಲ್ಲಿ ಈ ಅಶೋಕನು ನಡೆಸ್ತಾನೆ. ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದನು. ಬುದ್ಧ ಸಂದೇಶಗಳನ್ನು ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳಿಸ್ತಾರೆ. ಅಶೋಕನು ತಮ್ಮ ಮಕ್ಕಳನ್ನು ಸಹ ಶ್ರೀಲಂಕೆಗೆ ಮತ್ತು ಇತರ ದೇಶಗಳಿಗೂ ಸಹ ಧರ್ಮ ಪ್ರಚಾರಕ್ಕೋಸ್ಕರ ಕಳಿಸ್ತಾರೆ. ಮೌರ್ಯರ ಆಡಳಿತ ಪದ್ಧತಿ ಹೇಗಿತ್ತು ಅನ್ನೋದನ್ನು ನೋಡೋಣ. ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದನು. ಎಲ್ಲ ಅಧಿಕಾರಗಳು ಆತನ ಕೈಯಲ್ಲಿದ್ದವು. ರಾಜನಿಗೆ ಸಲಹೆ ನೀಡಲು ಮಂತ್ರಿಮಂಡಲವಿತ್ತು. ಆಮೇಲೆ ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳು ಇಲ್ಲಿ ಇದ್ರು. ಅವರಲ್ಲಿ ಧರ್ಮ ಮಹಾಮಾತ್ರರು, ಅಂದರೆ ಇವರು ಧರ್ಮ ಮಹಾಮಾತ್ರರು, ಧರ್ಮ ಪ್ರಚಾರ ಮಾಡೋಕ್ಕೋಸ್ಕರ ಇರ್ತಕ್ಕಂಥ ಅಧಿಕಾರಿಗಳಾಗಿದ್ದರು. ಆಮೇಲೆ ಧರ್ಮ ಮಹಾಮಾತ್ರರೆಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಈ ಧರ್ಮ ಮಹಾಮಾತ್ರರಿಗೆ ಇತ್ತು. ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ನೋಡ್ರಿ, ಇದು ಕೇಳ್ತಾರೆ, ಮೌರ್ಯ ಸಾಮ್ರಾಜ್ಯದ ಆಡಳಿತ ಹೇಗಿತ್ತು ಅಂತ ಕೇಳ್ತಾರೆ. ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು. ಗ್ರಾಮಗಳಲ್ಲಿ ಯಾರಿದ್ರು ಗ್ರಾಮಿಕ ಇರ್ತಾರೆ, ಅವರು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡ್ತಾ ಇರ್ತಾರೆ. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮಸಭೆಯೇ ಬಗೆಹರಿಸುತ್ತಿತ್ತು. ಮೌರ್ಯರ ಆಡಳಿತವು ಮುಂದಿನ ಅನೇಕ ರಾಜಮನೆತನಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿತು. ಈ ಮೌರ್ಯ ಸಾಮ್ರಾಜ್ಯದ ಆಡಳಿತ ಹೇಗಿತ್ತು ಅಂತ ಕೇಳಿದಾಗ ಇದಿಷ್ಟು ಬರೀಬೇಕು ನೋಡ್ರಿ. ಇದು GPSTRಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ವಾಸ್ತು ಮತ್ತು ಮೂರ್ತಿ ಶಿಲ್ಪ ಅಂತ ನೋಡ್ತಾ ಬಂದಾಗ, ವಾಸ್ತು ಮತ್ತು ಮೂರ್ತಿ ಶಿಲ್ಪ, ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನು ಇಂದಿಗೂ ಸಹ ನಾವು ಕಾಣಬಹುದು. ಅವುಗಳಲ್ಲಿ ಸ್ತೂಪಗಳು ಮತ್ತು ಸ್ತಂಭಗಳು ಪ್ರಮುಖವಾಗಿವೆ. ಮಧ್ಯಪ್ರದೇಶದ ಸಾಂಚಿಯಲ್ಲಿ ಒಂದು ಸ್ತೂಪವಿದೆ. ಅದು ಭಾರತದಲ್ಲಿಯೇ ಅತ್ಯಂತ ದೊಡ್ಡ ಸ್ತೂಪವಾಗಿದೆ, ಸಾಂಚಿ ಸ್ತೂಪ. ಆಮೇಲೆ ಸಾರನಾಥದ ಸ್ತಂಭಗಳು ಸಹ ಪ್ರಸಿದ್ಧವಾಗಿದ್ದಾವೆ. ಸಾರನಾಥ ಸ್ತಂಭದ ಮೇಲೆ 4 ತಲೆಯ ಸಿಂಹ ಬೋಧಿಗೆಯು ನಮ್ಮ ರಾಷ್ಟ್ರ ಲಾಂಛನವಾಗಿದೆ. ಇದೇನು ಸಾರನಾಥದ ಸ್ತಂಭ ಸಿಕ್ಕೈತಲ್ಲ, ಅದನ್ನು ನಮ್ಮ ರಾಷ್ಟ್ರಧ್ವಜ ಏನೈತಲ್ಲ, ರಾಷ್ಟ್ರಧ್ವಜದ ಲಾಂಛನವನ್ನಾಗಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಈ 4 ತಲೆಯ ಸಿಂಹ ಬೋಧಿಗೆಯನ್ನು ನಮ್ಮ ರಾಷ್ಟ್ರ ಲಾಂಛನವನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿದೆ ನೋಡ್ರಿ, ಇದು. ಈ ಒಂದು ವಾಕ್ಯ ಏನೈತಲ್ಲ, ಇದು ಹಿಂದೆ PCಗೆ ಎಷ್ಟು ಸರಿ ಕೇಳಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ ನೋಡ್ರಿ. ಇದನ್ನು ಈ ರಾಷ್ಟ್ರ ಲಾಂಛನವನ್ನು ನಾವು ಯಾವುದರಿಂದ ಪಡ್ಕೊಂಡಿದ್ದೀವಿ ಅಂತ ಕೇಳಿದರು. ಈ ಅಶೋಕನ ಸಾರನಾಥ ಸ್ತಂಭದಿಂದ ಪಡ್ಕೊಂಡಿದ್ದೀವಿ. ಆಮೇಲೆ ಇದ್ರ ಕೆಳಗಡೆ ಯಾವ ಒಂದು ವಾಕ್ಯ ಬರೆಯಲಾಗಿದೆ ಅಂತಂದರೆ ಸತ್ಯಮೇವ ಜಯತೆ ಅನ್ನೋ ಒಂದು ವಾಕ್ಯನ ಬರೆಯಲಾಗಿತ್ತು. ಈ ಸತ್ಯಮೇವ ಜಯತೆಯನ್ನು ಯಾವ ಒಂದು ಉಪನಿಷತ್ತಿನಿಂದ ಆಯ್ದುಕೊಂಡಿದ್ದೀವಿ ಅಂತಂದರೆ ಅದು ಮಂಡೂಕ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ. ಇದು TETಗೂ ಸಹ ಕೇಳಿದ್ರು ನೋಡ್ರಿ. ಮಂಡೂಕ ಉಪನಿಷತ್ತಿನಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಅಶೋಕನ ಏಕಶಿಲಾ ಸ್ತಂಭ ಇಲ್ಲಿದೆ ನೋಡ್ರಿ. ಇದನ್ನೇ ಈ ಸಿಂಹ ಇದೈತೆ. ಅಶೋಕನ ಶಿಲಾಶಾಸನ ಇಲ್ಲಿದೆ ನೋಡ್ರಿ. ಇದು ಅಶೋಕನ ಶಿಲಾಶಾಸನ. ಆಮೇಲೆ ಸಾಂಚಿ, ಮಧ್ಯಪ್ರದೇಶದಲ್ಲಿರುವ ಸಾಂಚಿ ಸ್ತೂಪ ಇಲ್ಲಿದೆ ನೋಡ್ರಿ. ಆ್ಯಕ್ಚುಲಿ ಇವೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ. ನೆಕ್ಸ್ಟು ಇದಿಷ್ಟು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ನೋಡಿದ್ದೀವಿ. ಈಗ ಕುಶಾಣರ ಬಗ್ಗೆ ನೋಡೋಣ. ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ, ಅಂದರೆ ಈಗಿನ ಅಫ್ಘಾನಿಸ್ತಾನ, ಇವಾಗಿನ ಅಫ್ಘಾನಿಸ್ತಾನ ಐತಲ್ಲ,
ಅದಕ್ಕೆ ಈ ಹಿಂದೆ ಗಾಂಧಾರ ಅಂತ ಕರಿತಾ ಇದ್ರು. ಗಾಂಧಾರ ಅಂತಂದರೆ ಮಹಾಭಾರತದಲ್ಲೂ ಈ ಸನ್ನಿವೇಶ ಬರುತ್ತೆ. ಗಾಂಧಾರ ಎಂಬ ಪ್ರದೇಶದಲ್ಲಿ ಕುಶಾನ ಎಂಬ ರಾಜವಂಶ ಆಳ್ವಿಕೆ ನಡೆಸ್ತಾ ಇತ್ತು. ಕಾಲಕ್ರಮೇಣ ಭಾರತದ ಕೆಲ ಭಾಗಗಳು ಕುಶಾನರ ವಶವಾದವು. ಕುಶಾನರಲ್ಲಿ ಕನಿಷ್ಕ ಪ್ರಸಿದ್ಧನಾದ ಅರಸ ಆಗಿರ್ತಾರೆ. ಅವನು ಸುದೀರ್ಘ ಕಾಲ ಯುದ್ಧಗಳನ್ನು ನಡೆಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯವನ್ನು ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೂ ಹಬ್ಬಿತು. ಈ ಕುಶಾನರ ಮನೆತನ ಅಂತ ಬಂದಾಗ ಈ ಮನೆತನದ ಸ್ಥಾಪಕ ಯಾರು ಅಂತಂದರೆ ಕುಜಲಕಟ್ ಸೀಸಸ್ ಬರ್ತಾರೆ. ಇದೆಲ್ಲ ಈ ಓಲ್ಡ್ DSRT ಬುಕ್ಸ್ ಇದಾವಲ್ಲ ಅದರಲ್ಲಿ ಇದೆ ನೋಡ್ರಿ, ಇದೆ ಇನ್ಫಾರ್ಮೇಶನ್. ಕುಜಲಕಟ್ ಸೀಸಸ್ ಅಂತ ಬರ್ತಾರೆ. ಕುಜಲಕಟ್ ಸೀಸಸ್ ಇವರು ಕುಶಾಣ ವಂಶದ ಸ್ಥಾಪಕರು. ಮತ್ತು ಇದರಲ್ಲಿ ಪ್ರಸಿದ್ಧ ದೊರೆ ಯಾರು ಅಂತಂದರೆ ಕನಿಷ್ಕ ಬರ್ತಾರೆ. ಈ ಕನಿಷ್ಕನೇ ಗಾಂಧಾರ ಕಲಾ ಶೈಲಿಯನ್ನು ಏನು ಭಾರತಕ್ಕೆ ಪರಿಚಯಿಸ್ತಾರೆ. ಓಕೆ, ಇದು ಕನಿಷ್ಕ ಸಾಮ್ರಾಜ್ಯದ ಮ್ಯಾಪ್ ಆಗಿದೆ ನೋಡ್ರಿ. ಇದಿಷ್ಟು ಕನಿಷ್ಕ ಸಾಮ್ರಾಜ್ಯವಾಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ. ಕನಿಷ್ಕ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದನು. ಕನಿಷ್ಕನು ಕೂಡ ಸಾಮ್ರಾಟ ಅಶೋಕನಂತೆ ಹಲವು ಸ್ತೂಪಗಳನ್ನು ಕಟ್ಟಿಸಿದನು. ಬೌದ್ಧ ಮತ ಪ್ರಚಾರಕರನ್ನು ದೇಶ ವಿದೇಶಗಳಿಗೆ ಕಳುಹಿಸ್ತಾರೆ. ಅಲ್ಲದೆ ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಭೆಯನ್ನು ನಡೆಸ್ತಾರೆ. ನೋಡ್ರಿ, ಇದು ಇಂಪಾರ್ಟೆಂಟ್. ಕನಿಷ್ಕ ಎಷ್ಟನೇ ಬೌದ್ಧ ಮಹಾಸಭೆಯನ್ನು ನಡೆಸ್ತಾರೆ ಅಂತಂದರೆ 4ನೇ ಬೌದ್ಧ ಮಹಾಸಭೆಯನ್ನು ಈಗಿನ ಕಾಶ್ಮೀರದಲ್ಲಿ ನಡೆಸ್ತಾರೆ. ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕ ಯುಗವನ್ನು ಹೊರತರ್ತಾರೆ. ಅದು ಎಷ್ಟರಲ್ಲಿ ಅಂತಂದರೆ ಕ್ರಿಸ್ತ ಶಕ 78. ಇದು ಶಕಯುಗವಾಗಿದೆ. ಇದು ಸಹ ಓಲ್ಡ್ ಬುಕ್ಕಲ್ಲಿ ಇದೆ ನೋಡ್ರಿ. ಶಾಲಿವಾಹನ ಶಕ ವರ್ಷವನ್ನು ಪ್ರಾರಂಭ ಮಾಡಿದನು. ಇದೇ ಇಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿದೆ. ಇದು ಸಹ ಎಕ್ಸಾಮಲ್ಲಿ ಕೇಳಿದ್ರು ನೋಡಿ, ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇನ್ನೊಂದು, ಈ ಕನಿಷ್ಕ ಇದಾರಲ್ಲ ಇವರು ಬೌದ್ಧ ಧರ್ಮದಲ್ಲಿ ಮಹಾಯಾನ ಪಂಥದ ಅನುಯಾಯಿ ಆಗಿರ್ತಾರೆ. ಕನಿಷ್ಕ ಮಹಾಯಾನ ಪಂಥದ ಅನುಯಾಯಿ ಆದರೆ ಈ ಅಶೋಕ ಹೀನಯಾನ ಪಂಥದ ಅನುಯಾಯಿ ಆಗಿರ್ತಾರೆ. ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ಬಂದಾಗ ಕನಿಷ್ಕನು ಹಲವು ಸ್ತೂಪಗಳನ್ನು ನಿರ್ಮಿಸ್ತಾರೆ. ಪುರುಷಪುರ ಅಂದರೆ ಈಗಿನ ಪೇಶಾವರದಲ್ಲಿ ಅವನು ಕಟ್ಟಿಸಿದ ಸ್ತೂಪಕ್ಕೆ 13 ಅಂತಸ್ತುಗಳ ಗೋಪುರವಿತ್ತು ನೋಡ್ರಿ. ಅಷ್ಟು ದೊಡ್ಡ ಗೋಪುರದ ಸ್ತೂಪವನ್ನು ಈ ಕನಿಷ್ಕನು ನಿರ್ಮಾಣ ಮಾಡಿದ್ದಾರೆ. ಗೋಪುರವು 400 ಅಡಿ ಎತ್ತರವಿದ್ದು ಆ ಕಾಲದ ಒಂದು ಕೌತುಕವೆನಿಸಿತ್ತು. 13 ಅಂತಸ್ತುಗಳಂತಂದರೆ ಸುಮ್ಮನೆನಲ್ಲ ಅಲ್ಲ. ನೆಕ್ಸ್ಟ್ ನೋಡೋಣ. ಕನಿಷ್ಕನು ಕಲಾಪೋಷಕನಾಗಿದ್ದನು. ಅವನು ಬೇರೆ ಬೇರೆ ದೇಶಗಳ ಕಲಾಕಾರರನ್ನು ತನ್ನಲ್ಲಿಗೆ ಕರೆಸಿಕೊಂಡಿದ್ದನು. ಇದರ ಪರಿಣಾಮವಾಗಿ ವಿವಿಧ ಕಲಾ ಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಂಡವು. ನೋಡ್ರಿ, ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಯಾರು ಪರಿಚಯಿಸಿದರು ಅಂತಂದರೆ ಅದು ಕನಿಷ್ಕ. ನೆಕ್ಸ್ಟ್ ನೋಡೋಣ. ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿದೆ. ಇದು ಇಂಪಾರ್ಟೆಂಟ್ ನೋಡ್ರಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹಗಳು ದೊರಕಿದೆ. ಇದರ ತಲೆಭಾಗವು ನಾಶವಾಗಿದ್ದು ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನು ಕೆತ್ತಲಾಗಿದೆ. ಕುಶಾನರ ಅನೇಕ ನಾಣ್ಯಗಳು ದೊರೆತಿದ್ದಾವೆ. ಇವರೇ ಭಾರತದಲ್ಲಿ ಮೊಟ್ಟಮೊದಲು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದರು. ಮೊಟ್ಟಮೊದಲು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರು ಅಂತಂದರೆ ವಿಮಕಟ್ ಪೀಸಸ್ ಅಂತ ಬರ್ತಾರೆ. ವಿಮಕಟ್ ಪೀಸಸ್ ಇವರು ಸಹ ಈ ಕುಶಾಣ ಮನೆತನದಲ್ಲಿಯೇ ಒಬ್ಬ ಅರಸ ಆಗಿರ್ತಾರೆ. ಇವರು ಚಿನ್ನದ ನಾಣ್ಯನ ಪರಿಚಯಿಸ್ತಾರೆ. ಕನಿಷ್ಕನು
ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯ ನೀಡಿದ್ದನು. ಅವರಲ್ಲಿ ಅಶ್ವಘೋಷ ಪ್ರಮುಖನಾಗಿರ್ತಾನೆ. ಬುದ್ಧಚರಿತೆ ಎಂಬ ಕೃತಿಯನ್ನ ಸಂಸ್ಕೃತದಲ್ಲಿ ರಚಿಸ್ತಾರೆ. ಈ ಅಶ್ವಘೋಷ ಇದರಲ್ಲ, ಈ ಅಶ್ವಘೋಷನೇ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ನೋಡ್ರಿ. ಇದು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ರಿ. ಅಶ್ವಘೋಷ ಈ 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತೆ? ಕಾಶ್ಮೀರದಲ್ಲಿ ನಡೆಯುತ್ತದಲ್ಲ, ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರು ಬುದ್ಧಚರಿತ ಎಂಬ ಕೃತಿಯನ್ನು ರಚಿಸ್ತಾರೆ. ಅದು ಯಾವ ಭಾಷೆಯಲ್ಲಿದೆ ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ಸಂಸ್ಕೃತ ಭಾಷೆಯಲ್ಲಿದೆ. ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿಯಾಗಿದ್ದ. ಯಾರು? ನಾಗಾರ್ಜುನ. ವಸುಮಿತ್ರ ಓರ್ವ ವಿದ್ವಾಂಸ ಹಾಗೂ ಇದು ಅಶ್ವಘೋಷ ಅಲ್ಲ, ವಸುಮಿತ್ರ ನೋಡಿ. ವಸುಮಿತ್ರ ಓರ್ವ ವಿದ್ವಾಂಸ ಹಾಗೂ ಕಾಶ್ಮೀರದಲ್ಲಿ ನಡೆದ 4ನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷರಾಗಿದ್ದರು. ಚರಕ ಎಂಬುವವನು ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದ. ನೋಡ್ರಿ, ಇದು ಎಕ್ಸಾಮಲ್ಲಿ ಕೇಳಿದ್ರು ನೋಡಿ. ಚರಕ ಯಾವ ಒಂದು ಅರಸನ ಸಮಕಾಲೀನನಾಗಿದ್ದ ಅಂತ ಎಕ್ಸಾಮಲ್ಲಿ ಕೇಳಿದ್ರು. ಇವರು ಈ ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದ. ಚರಕ ಸಂಹಿತೆ ಎಂಬ ಗ್ರಂಥ ಬರೆದನು. ಈ ಚರಕ ಸಂಹಿತೆ ಅನ್ನೋ ಗ್ರಂಥನ ಬರೀತಾರೆ. ಹೊಸ ಪದಗಳು. ಈ ಪಾಠದಲ್ಲಿ ಹೊಸ ಪದಗಳು ಯಾವ್ಯಾವ ಬಳಸಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಾಯಭಾರಿ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳುಹಿಸಲ್ಪಡುವ ರಾಜದೂತ ಅಥವಾ ಪ್ರತಿನಿಧಿ. ರಾಜದೂತ ಅಥವಾ ಪ್ರತಿನಿಧಿಯನ್ನ ರಾಯಭಾರಿ ಅಂತ ಕರೀತಾರೆ. ಸಾಮ್ರಾಜ್ಯ ಅಂದ್ರೆ ಅತಿ ವಿಸ್ತಾರವಾದ ರಾಜ್ಯ. ಆಮೇಲೆ ಗೂಢಚಾರ ಅಂದ್ರೆ ಗುಟ್ಟಾಗಿ ಶೋಧನೆ ಮಾಡುವವನು. ಶಿಲಾಶಾಸನ ಅಂದ್ರೆ ಬಂಡೆಗಳ ಮೇಲೆ ಕೊರೆದಿಟ್ಟ ಬರಹ. ಆಮೇಲೆ ಸ್ತೂಪ ಅಂದ್ರೆ ಬುದ್ಧನ ಶರೀರದ ಅವಶೇಷಗಳನ್ನು, ಹಲ್ಲು, ಎಲುಬು ಇತ್ಯಾದಿ ಕಲಶದಲ್ಲಿ ಸೇಕರಿಸಿ ಆ ಕಲಶದ ಸುತ್ತಲೂ ಕಟ್ಟಿದ ಅರ್ಧಗೋಳಾಕೃತಿಯ ರಚನೆ ಈ ಸ್ತೂಪವಾಗಿದೆ. ಓಕೆ, ಈ ಪಾಠದಲ್ಲಿ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಅನ್ನ ಇಲ್ಲಿ ಕೊಡ್ತಾರೆ. ಅಶೋಕನು ಬೌದ್ಧ ರಾಯಭಾರಿಗಳನ್ನ ಬೇರೆ ಬೇರೆ ದೇಶಗಳಿಗೆ ಮಾತ್ರವಲ್ಲದೆ ಬರ್ಮಾ ಅಂದ್ರೆ ಈಗಿನ ಮಯನ್ಮಾರ್, ಶ್ರೀಲಂಕಾ, ಈಜಿಪ್ಟ್ ಮತ್ತೆ ಪಶ್ಚಿಮ ಏಷ್ಯಾ ಹಾಗೂ ಪೂರ್ವ ಯುರೋಪ್ ದೇಶಗಳಿಗೂ ಸಹ ಈ ರಾಯಭಾರಿಗಳನ್ನ ಕಳಿಸ್ತಾರೆ. ಈ ಬರ್ಮಾ ಮತ್ತು ಶ್ರೀಲಂಕಾಗೆ ತನ್ನ ಮಕ್ಕಳನ್ನ ಕಳಿಸ್ತಾರೆ ನೋಡ್ರಿ. ಸಂಘಮಿತ್ರೆ, ಆಮೇಲೆ ಇನ್ನೂ ಒಂದು ಇಬ್ಬರು ಮಕ್ಕಳು ಇರ್ತಾರೆ. ಇನ್ನೊಬ್ಬರ ಹೆಸರು ನನಗೆ ಅಷ್ಟೊಂದು ನೆನಪಾಗ್ತಾ ಇಲ್ಲ. ಒಬ್ಬರ ಹೆಸರು ಮಾತ್ರ ನೆನಪಿದೆ, ಸಂಘಮಿತ್ರೆ ಅಂತ. ಇನ್ನೊಬ್ರು ರಾಹುಲ ಸಂಘಮಿತ್ರೆ, ಇವರಿಬ್ಬರನ್ನ ಈ ಬರ್ಮಾ ಮತ್ತು ಶ್ರೀಲಂಕಾಗೆ ಧರ್ಮ ಪ್ರಚಾರಕ್ಕಾಗಿ ಕಳಿಸ್ತಾರೆ. ಕಮೆಂಟ್ ಮಾಡ್ರಿ, ಯಾರಿಗಾದ್ರೂ ಈ ಅಶೋಕನ ಮಕ್ಕಳ ಹೆಸರು ನೆನಪಿದ್ರೆ ಕಮೆಂಟ್ ಮಾಡ್ರಿ. ಆಮೇಲೆ ಅವ್ರನ್ನ ಯಾವ ದೇಶಕ್ಕೆ ಯಾರನ್ನ ಕಳಿಸಿದ್ರು ಅಂತನ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಅಶೋಕನ ಮಗ ಮಹೇಂದ್ರ, ಇಲ್ಲೇ ಇದೆ ನೋಡ್ರಿ ಆನ್ಸರ್. ಅಶೋಕನ ಮಗ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರ ಇವರಿಬ್ಬರನ್ನು ಶ್ರೀಲಂಕೆಗೆ ಹೋಗಿದ್ರು. ಮಹೇಂದ್ರ ಮತ್ತು ಸಂಘಮಿತ್ರ ಇವರಿಬ್ಬರು ಸಹ ಶ್ರೀಲಂಕಾಗೆ ಧರ್ಮ ಪ್ರಚಾರಕ್ಕಾಗಿ ಹೋಗ್ತಾರೆ. ಪ್ರೆಸೆಂಟು ಶ್ರೀಲಂಕಾದ ದೇಶದ ಧರ್ಮ ಯಾವುದು ಅಂತ ಕೇಳಿದಾಗ ಬೌದ್ಧ ಧರ್ಮವಾಗಿದೆ ನೋಡ್ರಿ. ಕರ್ನಾಟಕದ ಮೈಸೂರಿಗೆ ಆಗಿನ ಮಹಿಷಮಂಡಲ ಅಂದ್ರೆ ಇವಾಗ ಮೈಸೂರು ಅಂತ ಕರಿತೀವಿ, ಮುಂಚೆ ಇದಕ್ಕೆ ಮಹಿಷಮಂಡಲ ಅಂತ ಕರಿತಾ ಇದ್ರು. ಈ ಮೈಸೂರಿಗೆ ಮಹಾದೇವ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಎಂಬ ಧರ್ಮ ಪ್ರಚಾರಕರು ಬಂದಿದ್ರು. ಇದು ಇಂಪಾರ್ಟೆಂಟ್ ನೋಡ್ರಿ. ಈ ತರ ಹೊಂದಿಸಿ ಬರೆಯಿರಿ ತರ ಕೇಳಬಹುದು, ಇಲ್ಲ ಹೇಳಿಕೆ ರೂಪದಲ್ಲಾದ್ರೂ ಕೇಳಬಹುದು. ಶ್ರೀಲಂಕಾಗೆ ಮಹೇಂದ್ರ ಮತ್ತು ಸಂಘಮಿತ್ರ ಎಂಬ ಅಶೋಕನ ಇಬ್ಬರು ಮಕ್ಕಳು ಹೋದ್ರೆ, ಕರ್ನಾಟಕದ ಮೈಸೂರಿಗೆ ಮಹಾದೇವ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಎಂಬ ಧರ್ಮ ಪ್ರಚಾರಕರು ಬಂದಿದ್ರು. ವಾಸ್ತುಶಿಲ್ಪ ಎಂದರೆ ಕಟ್ಟಡ ನಿರ್ಮಾಣದ ಕಲೆ. ಮೂರ್ತಿ ಶಿಲ್ಪ ಎಂದರೆ ವಿಗ್ರಹಗಳನ್ನು ನಿರ್ಮಿಸುವ ಕಲೆ. ಅಶೋಕನ ಕಾಲದಲ್ಲಿ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳ ಬಳಕೆ ಆರಂಭವಾಯಿತು. ನೋಡ್ರಿ, ಕಲ್ಲುಗಳ ಬಳಕೆ ಆರಂಭವಾಗಿರೋದ್ರಿಂದನೇ ಆಗಿನ ಕಾಲದ ದೇವಸ್ಥಾನಗಳು ಇನ್ನೂ ಸಹ ನಾವು ನೋಡ್ತೀವಿ. ಅದೇ ಇಟ್ಟಿಗೆಗಳ ಯೂಸ್ ಮಾಡಿದ್ರೆ, ಇಲ್ಲ ಕಟ್ಟಿಗೆ ಯೂಸ್ ಮಾಡಿದ್ರೆ ಅದು ಯಾವಾಗೋ ನಾಶ ಆಗೋಗ್ತಾ ಇತ್ತು. ಕಲ್ಲು ಬಳಸಿರೋದ್ರಿಂದನೇ ನಾವು ಇಂದಿಗೂ ಸಹ ಆ ಕಾಲದ ದೇವಸ್ಥಾನಗಳನ್ನ ಕಾಣ್ತೀವಿ. ಇದರಿಂದಾಗಿಯೇ ಮೌರ್ಯರ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಗಳು ಇಂದಿಗೂ ಉಳಿದುಕೊಂಡು ಬಂದಿವೆ. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿ ಇವೆ.
ಮಸ್ಕಿ ಇದು ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ. ಆಮೇಲೆ ಮಸ್ಕಿ ಎಂಬಲ್ಲಿ ಶಿಲಾಶಾಸನದಲ್ಲಿ ಅಶೋಕ ನನ್ನ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತೇಳಿ ಕಂಡು ಬಂದಿದೆ. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ನೋಡೋಣ. ಎರಡು 2300 ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತ ಪದ್ಧತಿಯ ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ಕಾಣಬಹುದು. ಅಂದರೆ 2300 ವರ್ಷಗಳ ಹಿಂದೆ ಮೌರ್ಯರು ಯಾವ ಥರ ಆಡಳಿತ ನಡೆಸ್ತಾ ಇದ್ರಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಇವಾಗ ನಮ್ಮ ಭಾರತದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈಗಿನ ಆಡಳಿತ ಸ್ತರಗಳು ಹೀಗಿವೆ: ಕೇಂದ್ರ, ರಾಜ್ಯಗಳು, ವಿಭಾಗಗಳು, ಜಿಲ್ಲೆಗಳು, ತಾಲೂಕುಗಳು, ಹೋಬಳಿ ಮತ್ತು ಗ್ರಾಮಗಳಾಗಿದ್ದಾವೆ. ನೋಡ್ರಿ, ಇದು ಕೇಳಿದರೆ ಮೌರ್ಯ ಸಾಮ್ರಾಜ್ಯದ ಆಡಳಿತ ಪದ್ಧತಿ ಹೇಗಿತ್ತು ಅಂತ ಎಕ್ಸಾಮಲ್ಲಿ ಕೇಳಿದ್ರು. ಸೊ ಇದು ಇಂಪಾರ್ಟೆಂಟ್ ನೋಡ್ರಿ. ಕೇಂದ್ರ, ರಾಜ್ಯ, ವಿಭಾಗಗಳು, ಜಿಲ್ಲೆಗಳು, ತಾಲೂಕುಗಳು, ಹೋಬಳಿ ಮತ್ತು ಗ್ರಾಮಗಳಾಗಿ ಅಲ್ಲಿ ಆಡಳಿತದ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿತ್ತು. ಭಾರತದಲ್ಲಿ ಹುಟ್ಟಿದ ಆಯುರ್ವೇದ ಪದ್ಧತಿಯು ಇಂದಿಗೂ ಅತ್ಯಂತ ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿದೆ. ವಿಶ್ವಸಂಸ್ಥೆ ಇದಕ್ಕೆ ಮಾನ್ಯತೆ ನೀಡಿದೆ. ಅಂದರೆ ವಿಶ್ವಸಂಸ್ಥೆನೂ ಈ ಆಯುರ್ವೇದ ಪದ್ಧತಿಗೆ ಮಾನ್ಯತೆಯನ್ನು ನೀಡಿದೆ ನೋಡ್ರಿ. ಇತರ ದೇಶಗಳಲ್ಲಿಯೂ ಈ ಪದ್ಧತಿಯ ಬಳಕೆ ಹೆಚ್ಚುತ್ತಿದೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಇದ್ದಾವೆ. ಒಂದು ನಿಮಿಷ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ, ಕರೆಕ್ಟ್ ವರ್ಕ್ ಆಗವಲ್ತಿದು. ಓಕೆ, ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕ್ವಶನ್ಸ್ ಇದ್ದಾವೆ, ನೋಡೋಣ ಬನ್ನಿ. ಓಕೆ, ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದ ರಾಯಭಾರಿ ಯಾರು ಅಂತಂದರೆ ಮೆಗಾಸ್ತನೀಸ್. ನೋಡ್ರಿ, ಈ ಮೆಗಾಸ್ತನೀಸು ಇಂಡಿಕಾ ಎಂಬ ಗ್ರಂಥವನ್ನು ಬರೀತಾರಲ್ಲ, ಮೆಗಾಸ್ತನೀಸನು ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಈ ಹಿಂದೆ PET ಎಕ್ಸಾಮಲ್ಲೂ ಸಹ ಕೇಳಿದ್ರು. ಅದು ಇಂಡಿಕಾ. ಈ ಇಂಡಿಕಾದಲ್ಲಿ ದಕ್ಷಿಣ ಭಾರತದ ಆತನ ಅನುಭವಗಳನ್ನು ಹಂಚಿಕೊಂಡಿದ್ದಾನೆ. ಇದು ಸಹ ಎಕ್ಸಾಮಲ್ಲಿ ಕೇಳಿದರು. ಇಂಡಿಕಾ ಎಂಬ ಕೃತಿಯಲ್ಲಿ ಆತನು ಯಾವುದ್ರ ಬಗ್ಗೆ ಬರೆದಿದ್ದಾನೆ ಇಂಡಿಕಾ ಎಂಬ ಕೃತಿನ ಅಂತ. ಯಾವುದ್ರ ಬಗ್ಗೆ ಅಂದರೆ ಆತನು ಭಾರತದ ಅನುಭವ, ದಕ್ಷಿಣ ಭಾರತ ಅಲ್ಲ, ಭಾರತದ ಅನುಭವಗಳನ್ನು ಇದರಲ್ಲಿ ಹಂಚಿಕೊಂಡಿದ್ದಾರೆ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂಬ ಹೇಳಿದ ಸಾಮ್ರಾಟ ಯಾರು ಅಂತಂದರೆ ಅದು ಏಕೈಕ ಸಾಮ್ರಾಟ. ಅವರು ಯಾರು ಅಂತಂದರೆ ಅಶೋಕ ಸಾಮ್ರಾಟ. ನಮ್ಮ ರಾಷ್ಟ್ರ ಲಾಂಛನ 4 ಮುಖದ ಸಿಂಹವನ್ನು ಹೊಂದಿದೆ. 4 ಮುಖದ ಸಿಂಹ. ನೋಡ್ರಿ, ಇವೆಲ್ಲ ಇದು ಯಾವುದರಿಂದ ನಾವು ಅಳವಡಿಸ್ಕೊಂಡಿದ್ದೀವಿ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಅಂತಂದರೆ ಅಶೋಕನ ಸಾರನಾಥ ಸ್ತಂಭದ ಇದು ಒಂದು 4 ಮುಖದ ಸಿಂಹವನ್ನು ನಾವಿಲ್ಲಿ ಅಳವಡಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡೋಣ. ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಯಾವೊಂದು ವರ್ಷವನ್ನು ಆರಂಭ ಮಾಡ್ತಾರೆ ಅಂತಂದ್ರೆ ಶಕ ವರ್ಷವನ್ನು ಆರಂಭ ಮಾಡ್ತಾರೆ. ಯಾವ ವರ್ಷ? ಶಕ ವರ್ಷ. ಓಕೆ, ಶಕ ವರ್ಷವನ್ನು ಆರಂಭ ಮಾಡ್ತಾರೆ. ಸಾರಿ, ಹ್ಯಾಂಡ್ ರೈಟಿಂಗ್ ಒಂಚೂರು ನೀಟ್ ಆಗ್ತಾ ಇಲ್ಲ, ಯಾಕಂದ್ರೆ ಇದೆಲ್ಲ ಹೊಸ್ತು ನನಗೆ. ಇದು ಪೆನ್ ಟ್ಯಾಬಿಂದ ಯೂಸ್ ಮಾಡ್ತಾ ಇದ್ದೀನಲ್ಲ, ನನಗೆ ಇದು ಬಳಕೆ ಅಷ್ಟೊಂದು ಗೊತ್ತಿಲ್ಲ. ಸೊ ಈಗೀಗ ಇವ್ರನ್ನೆಲ್ಲ ಬಳಸಕತ್ತೀನಲ್ಲ, ಹಾಗಾಗಿ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನೀಟಾಗಿ ಬರ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ನೆಕ್ಸ್ಟು ಇದು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಐತಲ್ಲ, ಇದು ಒಂದು ಕ್ಲಾಸ್ ಮಾಡ್ತೀನಿ, ಅದರಲ್ಲಿ ನೋಡೋಣ. ಆದಷ್ಟು ಬೇಗ ಆ ಕ್ಲಾಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದಿಷ್ಟು ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ನನ್ನ ಸಣ್ಣ ಮಗು ಐತಲ್ಲ, ಆಕಿನ ಸಂಭಾಳಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇದು ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ಒಂದು ಕ್ಲಾಸ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ಮಾಡ್ತೀನಿ, ಖಂಡಿತ ಮಾಡ್ತೀನಿ ಆ ಕ್ಲಾಸ್ನ. ಇವಾಗ ಇದೇನೈತಲ್ಲ, 6th ಫಸ್ಟ್ ಭಾಗ ಮುಗೀತಲ್ಲ, ಈ ಎಷ್ಟು ಪಾಠಗಳನ್ನು ಮಾಡಿದ್ದೀನಿ ಎಲ್ಲ ಪಾಠಗಳ ಮೇಲೆ
ಸುಮಾರು ಒಂದು 3ರಿಂದ 4 ವಿಡಿಯೋಗಳನ್ನು ಅಂದರೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ಸಂಬಂಧಪಟ್ಟಂಗೆ ಒಂದು 3-4 ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಇದೊಂದಿಷ್ಟು ನೋಡ್ಕೊಂಡು ಬಿಡೋಣ ಇರ್ರಿ. ಈ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಅಶೋಕ ದೇವನಾಂಪ್ರಿಯ ಅಶೋಕ ಆಗಿದ್ದಾನೆ. ಕನಿಷ್ಕನು ಈ ಕನಿಷ್ಕಪುರ ಅಂದರೆ ಕಾಶ್ಮೀರವನ್ನು ನಿರ್ಮಾಣ ಮಾಡ್ತಾರೆ ಅಶೋಕ. ಅಶ್ವಘೋಷನು ಬುದ್ಧ ಚರಿತ ಅಂತ ಒಂದು ಕೃತಿನ ಬರೀತಾರೆ. ಆಮೇಲೆ ಗಾಂಧಾರ ಇದೇನಾಗಿರುತ್ತೆ, ಕಲಾ ಕೇಂದ್ರವಾಗಿರುತ್ತೆ. ಗಾಂಧಾರ ಇದೊಂದು ಕಲಾ ಕೇಂದ್ರ. ಹೀಗಿದೆ ನೋಡ್ರಿ, ಇದು ಹೊಂದಿಸಿ ಬರೆಯಿರಿ. ನೋಡ್ರಿ, ಇವು ಹೊಂದಿಸಿ ಬರೆಯಿರಿ. ಇದೇ ಥರನೇ ನೀವು ನಿಮ್ಮ ಓನಾಗಿ ಕೆಲವೊಂದಿಷ್ಟು ಕ್ವಶನ್ಸ್ನ ಮಾಡ್ಕೊಳ್ರಿ. ನಾನು ಇದನ್ನು ಮಾಡ್ತೀನಿ. ಈ ಥರ ಒಂದಿಷ್ಟು ಕ್ವಶನ್ಸ್ನ ನಾನು ತೊಗೊಂಡು ಬರ್ತೀನಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಗುಪ್ತರ ಬಗ್ಗೆ ನೋಡೋಣ. ಓಕೆ, ಇದಿಷ್ಟು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಸ್ವಲ್ಪ ಶೇರ್ ಮಾಡಿಕೊಳ್ಳ್ರಿ. ಹಾಗೂ ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಹಕಾರ ನೀಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಒಂಚೂರು ಹೆಲ್ಪ್ ಆಗುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ. ಓಕೆ, ಥ್ಯಾಂಕ್ ಯು.